ಎಲ್ರಿಗೂ ನಮಸ್ಕಾರ. ನಾನು ಬೋರಮ್ಮ ಹೆಚ್ ಅಂಗಡಿ, ವರ್ಕಿಂಗ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್, GFGC HT ಕೋಟೆ, ಮೈಸೂರು ಡಿಸ್ಟ್ರಿಕ್ಟ್. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ BA ಪದವಿಯ 4ನೇ ಸೆಮ್ನ ರಾಜ್ಯಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳಿಗೆ ಸಿಲೆಬಸ್ ನ ಭಾಗವಾಗಿರ್ತಕ್ಕಂಥ ಇಂಟ್ರೊಡಕ್ಷನ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಚಯ. ಈ ಪತ್ರಿಕೆಯ ಅಡಿಯಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾವು 47ನೇ ಸೆಷನ್ ಅನ್ನ, ಈ ಸೆಷನ್ ಅಡಿಯಲ್ಲಿ ಪ್ರಿನ್ಸಿಪಲ್ಸ್ ಅಂಡ್ ಅಬ್ಜೆಕ್ಟಿವ್ಸ್ ಆಫ್ ನಾಮ್, ಸೊ ನಾನ್ ಅಲೈನ್ ಮೂವ್ಮೆಂಟ್ ಅಂತ ಏನ್ ಕರಿತೀವಿ, ಭಾರತದ ಅಲಿಪ್ತ ನೀತಿಯ ಮೂಲ ತತ್ವಗಳು ಮತ್ತು ಉದ್ದೇಶಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಸೊ ನಾನ್ ಅಲೈನ್ಮೆಂಟ್, ಸೊ ಅಲಿಪ್ತ ನೀತಿ ಅನ್ನೋದು ಭಾರತದ ವಿದೇಶಾಂಗ ನೀತಿಯ ಒಂದು ಅತ್ಯಂತ ಕಾನ್ಸ್ಟೋನ್ ಅಂತ ಕರಿತೀವಿ, ಮೂಲೆಗಲ್ಲು, ಅತ್ಯಂತ ಪ್ರಮುಖ ಸಾಧನವಾಗಿ ನಾವು ತಂತ್ರವಾಗಿ ಜಾರಿಗೊಳಿಸಲಾಯಿತು ಭಾರತದ ವಿದೇಶಾಂಗ ನೀತಿಯಲ್ಲಿ ಈ ಅಲಿಪ್ತ ನೀತಿ ಅನ್ನೋದನ್ನ. ಸೊ ಆಗಿನ ನಮ್ಮ ಪ್ರಧಾನಿಯಾಗಿದ್ದಂತಹ ಜವಾಹರ್ಲಾಲ್ ನೆಹರು ಅವರು ಇದರ ಒಂದು ಮುಖ್ಯ ಆರ್ಕಿಟೆಕ್ಟ್ ಅಂತ ಕರಿತೀವಿ ನಾವು. ಸೊ ವಿಶೇಷವಾಗಿ ಈ ಒಂದು ಹೊಸ ಸಾಧನವನ್ನ ಅವಾಗ ಅವರು ಹುಟ್ಟಾಕಿದ್ರು ವಿದೇಶಾಂಗ ನೀತಿಯಲ್ಲಿ, ಭಾರತದ ವಿದೇಶಾಂಗ ನೀತಿಯಲ್ಲಿ. ಯಾಕೆ ಅಂದ್ರೆ ಸೊ ಇದ್ರ ಮೂಲಕ ಥ್ರೂ ನಾನ್ ಅಲೈನ್ಮೆಂಟ್ ಪಾಲಿಸಿ ಇಂಡಿಯಾ join neither the American bloc nor the Soviet bloc of the post war and cold war era ಅಂತ ಕರಿತೀವಿ. ಏನು ಎರಡು ಜಾಗತಿಕ ಮಹಾಯುದ್ಧಗಳ ನಂತರ ಇಡೀ ಒಂದು ವಿಶ್ವ ಬೈಪೋಲಾರ್ ಆಗಿ ಏನು ದ್ವಿಧ್ರುವೀಯಗೊಂಡಿತ್ತು. ಒಂದು ಅಮೆರಿಕದ ನಾಯಕತ್ವದಲ್ಲಿ, ಇನ್ನೊಂದು USSR ನ ನಾಯಕತ್ವದಲ್ಲಿ ಇಡೀ ಜಗತ್ತೇ ಎರಡು ಹೋಳಾಗಿತ್ತು. ಅಂತ ಸಂದರ್ಭದಲ್ಲಿ ಭಾರತ ಯಾವ ಎರಡೂ ಬಣವನ್ನು ಸೇರದೆ ಎರಡೂ ಬಣಗಳಿಂದ ಸಮಾನ ಅಂತರದಲ್ಲಿ ದೂರ ಉಳಿದಿದ್ದನ್ನೇ ನಾವು ಅಲಿಪ್ತ ನೀತಿ ಅಂತ ಕರಿತೇವೆ. ಸೊ ಇಂಡಿಯಾಸ್ ಪಾಲಿಸಿ ಆಫ್ ನಾನ್ ಅಲೈನ್ಮೆಂಟ್ ಇಸ್ ನಾಟ್ ದ ನ್ಯೂಟ್ರಾಲಿಟಿ ಬಟ್ ಟು ಮೇಂಟೈನ್ ಫ್ರೆಂಡ್ ರಿಲೇಷನ್ಸ್ ವಿತ್ ಆಲ್ ಕಂಟ್ರೀಸ್ ಇನ್ ದ ವರ್ಲ್ಡ್. ಹಾಗಂತ ಹೇಳಿ ತಟಸ್ಥ ನೀತಿ ಅಂತ ಇದನ್ನ ತಪ್ಪು ತಿಳ್ಕೊಳ್ಬಾರ್ದು. ಅಂದ್ರೆ ಎಲ್ಲಾ ರಾಷ್ಟ್ರಗಳಿಂದ ತಟಸ್ಥವಾಗಿರುವ ನೀತಿಯನ್ನ ಭಾರತ ಅನುಸರಿಸಲಿಲ್ಲ, ಬದಲಾಗಿ ಜಗತ್ತಿನ ಎಲ್ಲಾ ರಾಷ್ಟ್ರಗಳ ಜೊತೆಗೆ, ಅದು ಅಮೆರಿಕದ ಬಣ ಆಗಿರ್ಬೋದು, USSR ನ ಬಣ ಆಗಿರ್ಬೋದು, ಜಗತ್ತಿನ ಎಲ್ಲಾ ರಾಷ್ಟ್ರಗಳ ಜೊತೆಗೆ ಸ್ನೇಹಪರ ಸಂಬಂಧವನ್ನು ಹೊಂದುವ ಉದ್ದೇಶದಿಂದ ಎಲ್ಲ ರಾಷ್ಟ್ರಗಳಿಗೂ ಸಮಾನ ಅಂತರವನ್ನ ಕಾಯ್ದುಕೊಳ್ಳುತ್ತೆ ಹೊರತಾಗಿ ತಟಸ್ಥ ನೀತಿ ಅಲ್ಲ. ಸೊ ಈ ಒಂದು ಕ್ಲಾರಿಟಿಯನ್ನ ನಾವು ತಿಳ್ಕೊಳ್ಬೇಕು. ಹಾಗಾದ್ರೆ ಸೊ ಇದರಲ್ಲಿ ಯಾವ ಯಾವ ತತ್ವಗಳು ಅಡಕವಾಗಿದ್ವು ಅನ್ನೋದನ್ನ ನೋಡೋಕ್ಕಿಂತ ಮುಂಚೆ ಏನೇನು ಅಂಶಗಳನ್ನ ಕಾಣ್ತೇವೆ ನಾನ್ ಅಲೈನ್ಮೆಂಟ್, ಏನು ನೆಹರು ಅವರು ಒಂದು ಹುಟ್ಟಿ ಹಾಕಿದಂತಹ ಅಲಿಪ್ತ ನೀತಿಯಲ್ಲಿ ಏನೇನು ವಿಷಯಗಳು ಒಳಗೊಂಡಿದ್ವು ಅನ್ನೋದನ್ನ ನೋಡೋದಾದ್ರೆ, ಸೊ ದ ಫಸ್ಟ್ ಒನ್, ಸೊ ನಾಟ್ ಎಂಟರಿಂಗ್ ಇಂಟು ಮಿಲಿಟರಿ ಅಲಯನ್ಸ್ ವಿತ್ ಎನಿ ಕಂಟ್ರಿ, ಇನ್ ಪರ್ಟಿಕ್ಯುಲರ್ ವಿತ್ ಎನಿ ಕಂಟ್ರಿ ಐದರ್ ಆಫ್ ದ ವೆಸ್ಟರ್ನ್ ಆರ್ ಆಫ್ ದ ಕಮ್ಯುನಿಸ್ಟ್ ಬ್ಲಾಕ್. ಸೊ ಪಾಶ್ಚಿಮಾತ್ಯ ಅಥವಾ ಕಮ್ಯುನಿಸ್ಟ್ ಬಣದ ಯಾವುದೇ ದೇಶದೊಂದಿಗೆ ಮಿಲಿಟರಿ ಮೈತ್ರಿಯನ್ನ ಪ್ರವೇಶಿಸದೇ ಇರುವುದು ಇದರ ಮುಖ್ಯ ಸ್ಪಷ್ಟತೆ. ಆ ಒಂದು ಅಂಶವನ್ನ ಇದು ಸ್ಪಷ್ಟವಾಗಿ ಹೊಂದಿತ್ತು. ದೆನ್ ಆಕ್ಟಿಂಗ್ ಅಕಾರ್ಡಿಂಗ್ ಟು ಅವರ್ ಬೆಸ್ಟ್ ಜಜ್ಮೆಂಟ್ ಅಂಡ್ ನಾಟ್ ವಿತ್ ಬೀಯಿಂಗ್ ಟೈಡ್ ಡೌನ್ ಟು ಎ ಪರ್ಟಿಕ್ಯುಲರ್ ಲೈನ್ ಆಫ್ ಆಕ್ಷನ್. ನಮ್ಮ ಅತ್ಯುತ್ತಮ ತೀರ್ಪಿನ ಪ್ರಕಾರ ವರ್ತಿಸುವುದು ಹೊರತಾಗಿ ಯಾವುದೇ ಒಂದು ನಿರ್ದಿಷ್ಟ ಕ್ರಮದ ಸಾಲಿಗೆ ಕಟ್ಟಿ ಹಾಕಲ್ಪಡುವುದಿಲ್ಲ. ಅಂದ್ರೆ ನಾವು ಯಾವುದೇ ಒಂದು ಬಣಕ್ಕೆ ಸೀಮಿತವಾಗಿ ಇನ್ನೊಂದು ಬಣವನ್ನ ಅನಾವಶ್ಯಕವಾಗಿ ವಿರೋಧಿಸುವ ಬದಲಾಗಿ, ಸೊ ಯಾವುದು ನಮಗೆ ನಮ್ಮ ದೇಶದ ಆಡಳಿತಕ್ಕೆ, ನಮ್ಮ ಒಂದು ಆ ಸನ್ನಿವೇಶಕ್ಕೆ, ಸೊ ಯಾರ ಸ್ನೇಹ, ಯಾರ ಜೊತೆಗಿನ ಅಂತಾರಾಷ್ಟ್ರೀಯ ವ್ಯವಹಾರ ಒಪ್ಪಂದ ಸರಿಯಾಗುತ್ತೋ ಆ ಒಂದು ತೀರ್ಪನ್ನ ಮಾಡಿ ಆ ಪ್ರಕಾರ ನಡೆಯುವುದೇ ಹೊರತಾಗಿ ಪೂರ್ವಾಗ್ರಹದ ಮೂಲಕ ಯಾವುದೇ ಒಂದು ಸಿದ್ಧಾಂತಕ್ಕೆ, ಒಂದು ಬಣಕ್ಕೆ ಕಟ್ಟಿ ಹಾಕಿಕೊಳ್ಳುವ ಹಾಗಿಲ್ಲ. ಸೊ ಇದು ಎರಡನೇ ಸ್ಪಷ್ಟತೆ. ದೆನ್ ಮೂರನೇದು ಅಂದ್ರೆ ಮೇಂಟೆನೆನ್ಸ್ ಆಫ್ ಫ್ರೆಂಡ್ಲಿ ರಿಲೇಷನ್ಸ್ ವಿತ್ ಆಲ್ ಕಂಟ್ರೀಸ್ ವೆದರ್ ಬಿಲಾಂಗಿಂಗ್ ಟು ದ ಮಿಲಿಟರಿ ಬ್ಲಾಕ್ಸ್ ಆರ್ ನಾಟ್. ಸೊ ಒಟ್ಟಾರೆ ಅವು ಯಾವುದೇ UN ಬಣ ಅಥವಾ USSR ಬಣ, ಇವೆರಡೂ ಮಿಲಿಟರಿ ಬ್ಲಾಕ್ಗಳಿಗೆ ಸೇರಿರ್ಲಿ ಸೇರದೆ ಇರಲಿ, ಜಗತ್ತಿನ ಎಲ್ಲಾ ರಾಷ್ಟ್ರಗಳ ಜೊತೆಗೆ ಸ್ನೇಹ ಸಂಬಂಧವನ್ನು ನಿರ್ವಹಿಸುವುದು ಭಾರತದ ಮುಖ್ಯ ಒಂದು ಗುರಿಯಾಗಿತ್ತು ಅನ್ನೋದನ್ನ ಈ ಅಲಿಪ್ತ ನೀತಿಯ ಮೂಲಕ ಸ್ಪಷ್ಟಪಡಿಸಲಾಯಿತು. ಓಕೆ, ಸೊ ಈ ರೀತಿ ನಾವು ಅಲಿಪ್ತ ನೀತಿಯನ್ನ ಈ 3 ಅಂಶಗಳ ಮೂಲಕ ಅದರ ಅರ್ಥವನ್ನ ಸ್ಪಷ್ಟಪಡಿಸಿಕೊಂಡ್ವಿ. ಸೊ ಇದು ಒಂದು, ಹಾಗಿದ್ರೆ ಐತಿಹಾಸಿಕವಾಗಿ ಅದು ಭಾರತದಲ್ಲಿ ಯಾವ ರೀತಿ ಬೆಳೆದು ಬಂತು ಅನ್ನೋದು ನೋಡೋದಾದ್ರೆ, ಸೊ ಇದು ದ ಬೇಸಿಕ್ ಕಾನ್ಸೆಪ್ಟ್ ಫಾರ್ ದ ಗ್ರೂಪ್ ಒರಿಜಿನೇಟೆಡ್ ಇನ್ 1955 at the Asia Africa
ಬಾಂಡುಂಗ್ ಕಾನ್ಫರೆನ್ಸ್ ಹೆಲ್ಡ್ ಇನ್ ಇಂಡೋನೇಷ್ಯಾದಲ್ಲಿ 1955 ನಡೆದಂತಹ ಬಾಂಡುಂಗ್ ಸಮ್ಮೇಳನದಲ್ಲಿನೇ ಈ ಒಂದು ಕಾನ್ಸೆಪ್ಟ್ ಹುಟ್ಟಿಕೊಳ್ಳಾಯಿತು. ದ ಫಸ್ಟ್ ನಾಮ್ ಸಮಿಟ್ ಕಾನ್ಫರೆನ್ಸ್ ಟುಕ್ ಪ್ಲೇಸ್ ಇನ್ ಬೆಲ್ಗ್ರೇಡ್, ಯುಗೋಸ್ಲೋವಿಯಾದ ಬೆಲ್ಗ್ರೇಡ್ ನಲ್ಲಿ ಸೆಪ್ಟೆಂಬರ್ 1961 ಇದರ ಅಲಿಪ್ತ ನೀತಿಯ ಮೊಟ್ಟ ಸಮ್ಮೇಳನವನ್ನ ಏರ್ಪಡಿಸಲಾಯಿತು. ಸೊ ಇಲ್ಲಿ ಭಾಗವಹಿಸಿದಂತಹ ಕೆಲವು ನಾಯಕರು ಯಾರ್ಯಾರು ಅಂದ್ರೆ ಜೋಸೆಫ್ ಬ್ರೋಸ್ ಟಿಟೋ, ಸೊ ಯುಗೋಸ್ಲೋವಿಯಾದ ನಾಯಕನಾದಂತಹ ಜೋಸೆಫ್ ಬ್ರೋಸ್ ಟಿಟೋ ಮತ್ತು ಈಜಿಪ್ಟಿನ ನಾಯಕನಾದಂತಹ ನಾಸೆರ್ ಗ್ಯಾಮೆಲ್ ಅಬ್ಡೆಲ್ ನಾಸೆರ್ ಅವರು, ಭಾರತದ ಪರವಾಗಿ ಭಾರತದ ನಾಯಕರಾದಂತಹ ಜವಾಹರ್ಲಾಲ್ ನೆಹರು ಅವರು, ಹಾಗೆ ಘಾನಾದ ನಾಯಕರಾದಂತ ಕ್ವಾಮೆ ನಿಕ್ರುಮ್ ಅವರು ಅಂಡ್ ಇಂಡೋನೇಷ್ಯಾದ ಸುಕಾರ್ನೋ. ಸೊ ಇಷ್ಟು ರಾಷ್ಟ್ರಗಳ ನಾಯಕರು ಈ ಯುಗೋಸ್ಲೋವಿಯಾ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು. ಸೊ ಇಟ್ ಹ್ಯಾಸ್ 120 members comprising 53 countries from Africa and 39 from Asia, 26 from Latin America and the Caribbean and 2 from Europe. So ಇಲ್ಲಿ ಅಲಿಪ್ತ ನೀತಿಯನ್ನ ಕೇವಲ ಭಾರತವೊಂದೇ ತನ್ನ ವಿದೇಶಾಂಗ ನೀತಿಯಲ್ಲಿ ಅಳವಡಿಸ್ಕೊಳ್ಳಿಲ್ಲ, ಬಟ್ ಅದರ ಪ್ರಮುಖ ಶಿಲ್ಪಿ ಭಾರತ ಅಂತ ಕರಿತೀವಿ ನಾವು. ಸೊ ಭಾರತ ಯಾವಾಗ ಈ ಒಂದು ಅಂಶವನ್ನ ಎತ್ತಿ ಹಿಡಿತೋ, ಹೊಸ ಸೂತ್ರವನ್ನ ಎತ್ತಿ ಹಿಡಿತೋ, ಆಗ ತಾನೇ ಸ್ವತಂತ್ರ ಪಡ್ಕೊಂಡಂತ ಭಾರತದ ಜೊತೆಗೆ ಇನ್ನೂ ಅನೇಕ ರಾಷ್ಟ್ರಗಳು ಸ್ವತಂತ್ರ ಪಡ್ಕೊಂಡಿದ್ವು, ಆಫ್ರಿಕಾ ಮತ್ತು ಏಷ್ಯಾದ ರಾಷ್ಟ್ರಗಳು. ಆ ಎಲ್ಲ ರಾಷ್ಟ್ರಗಳಿಗೂ ಕೂಡ ಭಾರತದ ಈ ನೀತಿ ಸಮಂಜಸ ಅನಿಸ್ತು. ಸೊ ಹೀಗಾಗಿ ಇದೇ ಒಂದು ನೀತಿಯನ್ನ ನಾವೆಲ್ಲರೂ ಕೂಡ ಅನುಸರಿಸಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾವು ಈಗ ತಾನೇ ಸ್ವತಂತ್ರವನ್ನ ಪಡ್ಕೊಂಡಂತ ರಾಷ್ಟ್ರಗಳು ಅನಾವಶ್ಯಕವಾಗಿ ಯಾರ ವೈರತ್ವವನ್ನ ಕಟ್ಟಿಕೊಳ್ಳದೆ ಎಲ್ಲರಿಂದ ಸ್ನೇಹ ಭಾವದಿಂದ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಬೆಳೆಸಿದ್ರೆ ನಮ್ಮ ರಾಷ್ಟ್ರದ ಒಂದು ಪ್ರಗತಿಯ ವೇಗ ಹೆಚ್ಚಾಗತ್ತೆ ಅನ್ನೋ ಅಭಿಪ್ರಾಯದಲ್ಲಿ ಈ ಒಂದು ನಾನ್ ಅಲೈನ್ ಮೂವ್ಮೆಂಟ್ಗೆ ಆಫ್ರಿಕಾದ 53 ರಾಷ್ಟ್ರಗಳು ಕೈ ಜೋಡಿಸಿದ್ರೆ, ಏಷ್ಯಾದ 39 ರಾಷ್ಟ್ರಗಳು, ಲ್ಯಾಟಿನ್ ಅಮೆರಿಕಾ ಮತ್ತು ಕೆರಿಬಿಯನ್ನ 26 ರಾಷ್ಟ್ರಗಳು, ಯುರೋಪಿನ 2 ರಾಷ್ಟ್ರಗಳು, ಸ್ಪಷ್ಟವಾಗಿ ನೋಡಿ ಯುರೋಪಿನ ರಾಷ್ಟ್ರಗಳು ಕೂಡ ಈ ಒಂದು ಅಲಿಪ್ತ ನೀತಿಯಲ್ಲಿ ಕೈ ಜೋಡಿಸಿದ್ದನ್ನ ನೋಡಿದ್ರೆ ಎಂತಹ ಒಂದು ಸ್ಟ್ರಾಂಗ್ ಆದಂತ ಒಂದು ಹೊಸ ತತ್ವವನ್ನ ಭಾರತ ಹುಟ್ಟಾಕಿತ್ತು ಅಂತ ನಾವು ನೋಡ್ಬೋದು. ಸೊ ಟೋಟಲಿ 120 ಸದಸ್ಯರ ಬೆಂಬಲವನ್ನ ಇದು ಹೊಂದಿತ್ತು. ಜೊತೆಗೆ ನ್ಯಾಮ್ನಲ್ಲಿ 17 ದೇಶಗಳು ಮತ್ತು 10 ಅಂತಾರಾಷ್ಟ್ರೀಯ ಸಂಸ್ಥೆಗಳು ವೀಕ್ಷಕ ಸ್ಥಾನವನ್ನ ಪಡೆದಿದ್ವು, ವೀಕ್ಷಕರಾಗಿ ತಮ್ಮ ಅಧಿಕೃತವಾಗಿ ಬೆಂಬಲವನ್ನ ನೀಡಿದ್ವು. ಸೊ ಈ ರೀತಿ ಅಸ್ತಿತ್ವಕ್ಕೆ ಬಂದಂತ ಅಲಿಪ್ತ ನೀತಿಯಿಂದನೇ ಸೊ ಈ ಎಲ್ಲಾ ರಾಷ್ಟ್ರಗಳನ್ನ ತೃತೀಯ ಜಗತ್ತು ಅಂತ ಕರೆಯಲಾಯಿತು ಆ ಸಂದರ್ಭದಲ್ಲಿ. ಸೊ ಅಂದ್ರೆ ಏನು ಜಗತ್ತು 2 ಹೋಳಾಗಿತ್ತು ಅಂತ ಕರೆದ್ವಿ, ಆ 2 ಬನಗಳನ್ನ ಒಂದು ಮೀರ್ತಕ್ಕಂತ ಒಂದು ತೃತೀಯ ಜಗತ್ತನ್ನ, 3ನೇ ಗುಂಪನ್ನ ಹುಟ್ಟಿ ಹಾಕಿದ್ದು ಈ ಒಂದು ಅಲಿಪ್ತ ನೀತಿಯ ಅಡಿಯಲ್ಲಿ. ಹಾಗಿದ್ರೆ ಅಲಿಪ್ತ ನೀತಿಯ ತತ್ವಗಳು ಯಾವಾಗಿದ್ದು, ವಾಟ್ ಆರ್ ದ ಪ್ರಿನ್ಸಿಪಲ್ಸ್ ಆಫ್ ದಿಸ್ ನಾನ್ ಅಲೈನ್ಮೆಂಟ್ ಅನ್ನೋದನ್ನ ನೋಡೋದಾದ್ರೆ, ಫಸ್ಟ್ ಪ್ರಿನ್ಸಿಪಲ್ ಈಸ್ ರಿಮೈನಿಂಗ್ ಅಲೂಫ್ ಫ್ರಮ್ ಪ್ರಿವೇಲಿಂಗ್ ಕೋಲ್ಡ್ ವಾರ್ ಅಂಡ್ ಫಾಲೋಯಿಂಗ್ ದ ಪಾಲಿಸಿ ಆಫ್ ಪೀಸ್ಫುಲ್ ಕೋಎಕ್ಸಿಸ್ಟೆನ್ಸ್ ಅಂಡ್ ಕೋಆಪರೇಷನ್. ಸೊ ಶೀತಲ ಸಮರದಿಂದ ಏನು USA ಮತ್ತು USSR ನಡುವೆ 2ನೇ ಮಹಾಯುದ್ಧದ ನಂತರ ಕೋಲ್ಡ್ ವಾರ್ ಶೀತಲ ಸಮರ ಹುಟ್ಟಲ್ಪಟ್ಟಿತ್ತು, ಆ ಶೀತಲ ಸಮರದಿಂದ ದೂರ ಉಳಿಯುವುದು ಮುಖ್ಯ ಉದ್ದೇಶವಾಗಿತ್ತು. ಜೊತೆಗೆ ಇಡೀ ಜಗತ್ತಿನ ರಾಷ್ಟ್ರಗಳ ನಡುವೆ ಶಾಂತಿಯುತ ಸಹಬಾಳ್ವೆಯನ್ನು ನಡೆಸುವುದು ಮತ್ತು ಸಹಕಾರ ನೀತಿಯ ಮೂಲಕ ಪರಸ್ಪರ ಕೊರತೆಗಳನ್ನ ನೀಗಿಸಿಕೊಳ್ಳುವುದು, ಪರಸ್ಪರ ಅಜ್ಞಾನ ಇರತಕ್ಕಂಥ, ಪರಸ್ಪರ ಕೊರತೆ ಇರತಕ್ಕಂತಹ ಕ್ಷೇತ್ರಗಳಲ್ಲಿ ಸಹಾಯವನ್ನು ತೆಗೆದುಕೊಳ್ಳೋದ್ರ ಮೂಲಕ ಸಮಗ್ರವಾದಂತಹ ಅಭಿವೃದ್ಧಿಯನ್ನು ಸಾಧಿಸುವ ಉದ್ದೇಶವಾಗಿತ್ತು, ತತ್ವವಾಗಿತ್ತು. Then opposing any sort of military and security alliances that generates hatred and distrust in the international sphere and posed a serious threat to the world peace. ಏನು ಅಂತಾರಾಷ್ಟ್ರೀಯ ಒಂದು ಇದರಲ್ಲಿ ದ್ವೇಷ ಮತ್ತು ಅಪನಂಬಿಕೆಯನ್ನು ಉಂಟು ಮಾಡತಕ್ಕಂತಹ ಮತ್ತು ವಿಶ್ವಶಾಂತಿಗೆ ಗಂಭೀರ ಬೆದರಿಕೆಯನ್ನ ಒಡ್ಡತಕ್ಕಂತಹ ಯಾವುದೇ ರೀತಿಯ ಮಿಲಿಟರಿ ಮತ್ತು ಭದ್ರತಾ ಮೈತ್ರಿಗಳನ್ನ ವಿರೋಧಿಸುವುದು, ಇದು ಬಹುದೊಡ್ಡ ತತ್ವ. ಸೊ ಈ ತತ್ವದಿಂದನೇ 3ನೇ ಜಾಗತಿಕ ಮಹಾಯುದ್ಧದ ಒಂದು ವೇಗ ಕಡಿಮೆ ಆಯ್ತು ಅಂತ ಹೇಳ್ಬೋದು ನಾವು.
ಯಾಕಂದ್ರೆ ತೃತೀಯ ಜಗತ್ತಿನಲ್ಲಿ ಬಹಳಷ್ಟು ರಾಷ್ಟ್ರಗಳು ಈ ಅಲಿಪ್ತ ನೀತಿಯನ್ನು ಅನುಸರಿಸಿದ್ರಿಂದ ಸೊ ಇದು ಜಾಗತಿಕ ಶಾಂತಿಗೆ ಭಂಗವನ್ನು ಉಂಟು ಮಾಡ್ತಕ್ಕಂಥ ಯಾವುದೇ ರೀತಿಯ ಮಿಲಿಟರಿ ಮೈತ್ರಿಗಳಾಗ್ಲಿ ಅಥವಾ ಭದ್ರತಾ ಕೂಟಗಳಾಗ್ಲಿ ಅವುಗಳಿಗೆ ಸೇರಿಕೊಳ್ಳದೆ ಇರೋದೇ ಇದರ ಒಂದು ಮೂಲ ತತ್ವವಾಗಿತ್ತು. ಹೀಗಾಗಿ ರಾಷ್ಟ್ರಗಳ ನಡುವೆ ಅನಾರೋಗ್ಯಕರ ಪೈಪೋಟಿಯನ್ನು ಹೆಚ್ಚಿಸ್ತಕ್ಕಂತಹ ಯಾವುದೇ ಮೈತ್ರಿಗಳು ಮತ್ತು ಮಿಲಿಟರಿ ಕೂಟಗಳು ಇಲ್ಲಿ ರಚನೆ ಆಗ್ಲಿಲ್ಲ. Third one is maintaining friendly and cooperative relations with all countries irrespective of their ideology or political system. ಖಂಡಿತ ಜಗತ್ತಿನ ಎಲ್ಲಾ ರಾಷ್ಟ್ರಗಳ ಜೊತೆಗೂ ಸ್ನೇಹ ಬೆಳೆಸೋದು ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಐಡಿಯಾಲಜಿ. ಸೊ ಅವರು ಯಾವುದೇ ರಾಜಕೀಯ ಸಿದ್ಧಾಂತವನ್ನ ಅನುಸರಿಸಲಿ, ಬಂಡವಾಳಶಾಹಿ ಸಿದ್ಧಾಂತ ಆಗಿರ್ಬೋದು, ಸಮಾಜವಾದಿ ಆಗಿರ್ಬೋದು, ಸಮತಾವಾದಿ ಆಗಿರ್ಬೋದು, ಇಟ್ ಇಸ್ ಲೆಫ್ಟ್ ಟು ದೆಮ್. ಸೊ ಅವರು ತಮ್ಮ ಆಂತರಿಕ ಆಡಳಿತದಲ್ಲಿ ಯಾವುದೇ ಸಿದ್ಧಾಂತವನ್ನ ಅನುಸರಿಸಲಿ, ಅದು ಅವರ ಅನುಕೂಲಕ್ಕೆ, ಅವರ ಇಚ್ಛೆಗೆ ಬಿಟ್ಟಿದ್ದು. ಆದರೆ ಸೊ ಎಲ್ಲಾ ರಾಷ್ಟ್ರಗಳನ್ನು ಕೂಡ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಸಮಾನವಾಗಿ ಸ್ನೇಹ ಭಾವದಿಂದ ನೋಡುವುದು, ಜೊತೆಗೆ ಸಹಕಾರಿ ಸಂಬಂಧಗಳನ್ನ ಕಾಪಾಡಿಕೊಳ್ಳುವುದಾಗಿತ್ತು. ದೆನ್ ರೆಸ್ಪೆಕ್ಟ್ ಫಾರ್ ಸಾವರ್ನಿಟಿ, ಸಾವರಿನ್ ಈಕ್ವಾಲಿಟಿ ಅಂಡ್ ಟೆರಿಟೋರಿಯಲ್ ಇಂಟಿಗ್ರಿಟಿ ಆಫ್ ದ ಆಲ್ ಸ್ಟೇಟ್ಸ್. ಖಂಡಿತ ಎಲ್ಲಾ ರಾಷ್ಟ್ರಗಳ ಸಾರ್ವಭೌಮತ್ವ, ಸಾರ್ವಭೌಮ ಸಮಾನತೆ ಮತ್ತು ಪ್ರಾದೇಶಿಕ ಸಮಗ್ರತೆಗಳಿಗೆ ಗೌರವವನ್ನು ನೀಡುವುದು. ಅಂದ್ರೆ ಪ್ರತಿಯೊಂದು ರಾಷ್ಟ್ರ ಸಾರ್ವಭೌಮ ರಾಷ್ಟ್ರ. ಸೊ ಆ ಸಾರ್ವಭೌಮ ರಾಷ್ಟ್ರದ ಸಾರ್ವಭೌಮತ್ವದಲ್ಲಿ ಅಂದ್ರೆ ಆಂತರಿಕ ವಿಷಯದಲ್ಲಿ ಹಸ್ತಕ್ಷೇಪ ಮಾಡುವ ಅಧಿಕಾರ ಯಾರಿಗೂ ಇಲ್ಲ. ಅದು ದೊಡ್ಡ ರಾಷ್ಟ್ರ ಆಗಿರ್ಬೋದು, ಚಿಕ್ಕ ರಾಷ್ಟ್ರ ಆಗಿರ್ಬೋದು, ಎಂಥ ಶಕ್ತಿಶಾಲಿ ರಾಷ್ಟ್ರ ಆಗಿರ್ಬೋದು, ಚಿಕ್ಕ ರಾಷ್ಟ್ರ ಆಗಿರ್ಬೋದು, ಸಾರ್ವಭೌಮತೆಯ ದೃಷ್ಟಿಯಿಂದ ಎಲ್ಲರೂ ಕೂಡ ಸಮಾನ ಸ್ಥಾನಮಾನವನ್ನ, ಎಲ್ಲಾ ರಾಷ್ಟ್ರಗಳು ಸಮಾನ ಸ್ಥಾನಮಾನವನ್ನ ಹೊಂದಿದಾವೆ. ಅದೇ ಸಾವರಿನ್ ಈಕ್ವಾಲಿಟಿ ಅಂತ ಕರಿತೀವಿ, ಅದನ್ನೇ ಸಾರ್ವಭೌಮ ಸಮಾನತೆ ಅಂತ ಕರಿತೀವಿ. ಓಕೆ, ಸೊ ದೆನ್ ಪ್ರಾದೇಶಿಕ ಸಮಗ್ರತೆಗೆ ಎಲ್ಲರೂ ಕೂಡ ಪರಸ್ಪರ ಗೌರವವನ್ನು ಸಲ್ಲಿಸುವುದು ಇದರ ಮೂಲ ತತ್ವವಾಗಿತ್ತು. ದೆನ್ ಫಾಲೋಯಿಂಗ್ an independent foreign policy that promotes state principal objectives and national interest. ನೋಡಿ, ತನ್ನ ರಾಜ್ಯ ತತ್ವದ ಉದ್ದೇಶಗಳು ಮತ್ತು ರಾಷ್ಟ್ರೀಯ ಹಿತಾಸಕ್ತಿಯನ್ನು ಉತ್ತೇಜಿಸ್ತಕ್ಕಂತಹ ಸ್ವತಂತ್ರ ವಿದೇಶಾಂಗ ನೀತಿಯನ್ನ ಅನುಸರಿಸುವುದು. ಅಂದ್ರೆ ವಿದೇಶಾಂಗ ನೀತಿ ರಚನೆಯಲ್ಲಿ ತನ್ನ ರಾಜ್ಯದ ಉದ್ದೇಶಗಳು ಮತ್ತು ರಾಷ್ಟ್ರೀಯ ಹಿತಾಸಕ್ತಿಗಳು ಮುಖ್ಯನೇ ಹೊರತಾಗಿ ಯಾವುದೇ ಒಂದು ಪೂರ್ವಾಗ್ರಹ ಬಣದ ಸಿದ್ಧಾಂತಗಳು, ಯಾವುದೇ ಒಂದು ಮಿಲಿಟರಿ ಕೂಟದೊಂದಿಗೆ ಮಾಡಿಕೊಂಡಂತಹ ಒಪ್ಪಂದಗಳ ಅಡಿಯಲ್ಲಿ ಯಾವುದೇ ವಿದೇಶಾಂಗ ನೀತಿಯನ್ನ ರಚಿಸುವ ಹಾಗಿಲ್ಲ, ಅನುಸರಿಸುವ ಹಾಗಿಲ್ಲ. ಸೊ ಪ್ರತಿಯೊಂದು ರಾಷ್ಟ್ರ ಕೂಡ ಯಾವ ತರಹ ವಿದೇಶಾಂಗ ನೀತಿಯನ್ನ ಅನುಸರಿಸಬೇಕು ಅಂದ್ರೆ ತನ್ನ ರಾಜ್ಯ ತತ್ವದ ಉದ್ದೇಶಗಳನ್ನ, ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳನ್ನ ಉತ್ತೇಜಿಸಿ ಆ ಮೂಲಕ ತನ್ನ ರಾಷ್ಟ್ರೀಯ ಅಭಿವೃದ್ಧಿಯನ್ನ ಸಾಧಿಸ್ತಕ್ಕಂತಹ ವಿದೇಶಾಂಗ ನೀತಿಯನ್ನ ಅನುಸರಿಸಬೇಕು ಅನ್ನೋದು ಇದರ ಮೂಲ ತತ್ವವಾಗಿತ್ತು. Then the policy of non-alignment was not based on the principle of isolation or inaction, but it was a positive policy designed to promote national security and international peace. ಸೊ ಅಲಿಪ್ತ ನೀತಿ ಅಂದ್ರೆ ಇದೊಂದು ಪ್ರತ್ಯೇಕತಾ ತತ್ವವನ್ನು ಆಧರಿಸತಕ್ಕಂಥ ನೀತಿಯಾಗಿರ್ಲಿಲ್ಲ. ಸೊ ಇಲ್ಲಿ ಸ್ಪಷ್ಟಪಡಿಸಲಾಗಿತ್ತು ಇದರ ತತ್ವಗಳಲ್ಲಿ, ನಾನ್ ಅಲೈನ್ಮೆಂಟ್ ಪಾಲಿಸಿ ಇಸ್ ನಾಟ್ ಎ ಐಸೋಲೇಷನ್ ಪಾಲಿಸಿ. ಸೊ ಪ್ರತ್ಯೇಕ ಅಂದ್ರೆ ಜಗತ್ತಿಗೂ ತನಗೂ ಸಂಬಂಧ ಇಲ್ಲ ಅಂತ ಇರುವಂತಹ ಒಂದು ಪ್ರತ್ಯೇಕತೆಯ ನೀತಿ ಖಂಡಿತ ಆಗಿರಲಿಲ್ಲ. ಬದಲಾಗಿ ಇದು ರಾಷ್ಟ್ರೀಯ ಭದ್ರತೆ ಮತ್ತು ಅಂತಾರಾಷ್ಟ್ರೀಯ ಶಾಂತಿಯನ್ನು ಉತ್ತೇಜಿಸುವ ರೀತಿಯಲ್ಲಿ ಸಕಾರಾತ್ಮಕವಾಗಿ ಈ ಒಂದು ನಾನ್ ಅಲೈನ್ಮೆಂಟ್ ಪಾಲಿಸಿಯನ್ನ ವಿನ್ಯಾಸಗೊಳಿಸಲಾಗಿತ್ತು. ಸೊ ಜಾಗತಿಕ ಶಾಂತಿ ಮತ್ತು ಭದ್ರತೆಗೆ ಧಕ್ಕೆಯನ್ನು ಉಂಟು ಮಾಡ್ತಕ್ಕಂತಹ ಘಟನೆಗಳಿಂದ, ಮೈತ್ರಿಗಳಿಂದ ದೂರ ಇರೋದೇ ಹೊರತಾಗಿ ಜಾಗತಿಕ ಸಂಬಂಧಗಳಿಂದ ತಟಸ್ಥವಾಗಿ ಉಳಿಯುವ ಉದ್ದೇಶವನ್ನು ಇದು ಹೊಂದಿರಲಿಲ್ಲ. ದಿಸ್ ಇಸ್ another principle of non-alignment policy. Then seventh principle is the policy of non-alignment sought to promote peace and laid emphasis on the peaceful settlement of disputes by the states. ಶಾಂತಿಯನ್ನು ಉತ್ತೇಜಿಸೋದಕ್ಕೆ ಅಲಿಪ್ತ ನೀತಿ ಸಂಕ್ಷಿಪ್ತವಾಗಿದೆ ಮತ್ತು ರಾಜ್ಯಗಳ ವಿವಾದಗಳನ್ನ ಶಾಂತಿಯುತವಾಗಿ ಪರಿಹರಿಸೋದಕ್ಕೆ ಒತ್ತು ನೀಡುತ್ತೆ. ಅಂದ್ರೆ ಇದು ಶಾಂತಿಯನ್ನು ಉತ್ತೇಜಿಸೋಕ್ ಮಾತ್ರ ಏನಾಗಿದೆ, ಇಟ್ಸ್ ಸೀಮಿತವಾಗಿದೆ. ಅದನ್ನು ಹೊರತುಪಡಿಸಿ ಬೇರೆ ಯಾವ ಉದ್ದೇಶವನ್ನು ಕೂಡ ಇದು ಹೊಂದಿಲ್ಲ. ದೆನ್ ರೆಸ್ಪೆಕ್ಟ್ ಫಾರ್ ದ
inherent right of the individual or collective self-defense in accordance with the ಚಾರ್ಟರ್ ಆಫ್ ದ ಯುನೈಟೆಡ್ ನೇಷನ್ಸ್. ವಿಶ್ವಸಂಸ್ಥೆಯ ಸನ್ನದುಗಳಿಗೆ ಅನುಗುಣವಾಗಿ ವೈಯಕ್ತಿಕ ಮತ್ತು ಸಾಮೂಹಿಕ ಆತ್ಮರಕ್ಷಣೆಯ ಅಂತರ್ಗತ ಹಕ್ಕನ್ನ ಗೌರವಿಸುವುದು ಇದು ಬಹಳ ಪ್ರಮುಖವಾದಂತ ತತ್ವ. ಯಾಕೆಂದ್ರೆ ನಾವು ಇವತ್ತು ಜಾಗತಿಕ ಸಂಸ್ಥೆ ಅಂತ ಹೇಳಿ ವಿಶ್ವಸಂಸ್ಥೆಯನ್ನು ಎಲ್ಲರೂ ಒಪ್ಕೊಂಡಾಗಿದೆ. ಹೀಗಾಗಿ ಆ ವಿಶ್ವಸಂಸ್ಥೆಯ ಚಾರ್ಟರ್ ನಲ್ಲಿ ನಿಗದಿಪಡಿಸಲಾದಂತಹ ವೈಯಕ್ತಿಕ ಮತ್ತು ಸಾಮೂಹಿಕ ಆತ್ಮರಕ್ಷಣೆ ಏನಿದೆಯಲ್ಲ, ಅದರಲ್ಲಿ ಅಂತರ್ಗತವಾದಂತ ಎಲ್ಲಾ ಹಕ್ಕುಗಳನ್ನ ಗೌರವಿಸುವುದು ಮತ್ತು ಪರಸ್ಪರ ಆ ಹಕ್ಕುಗಳನ್ನ ಪಡೆಯುವ ಪ್ರಯತ್ನವನ್ನ ಮಾಡುವುದು. ದೆನ್ ರೆಸ್ಪೆಕ್ಟ್ ಫಾರ್ ದ ಪೊಲಿಟಿಕಲ್, ಎಕನಾಮಿಕ್, ಸೋಷಿಯಲ್, ಕಲ್ಚರಲ್ ಡೈವರ್ಸಿಟಿ ಆಫ್ ದ ಕಂಟ್ರೀಸ್ ಅಂಡ್ ಪೀಪಲ್ಸ್. ಖಂಡಿತ. ಸೊ ಎಲ್ಲಾ ರಾಷ್ಟ್ರಗಳು ತುಂಬಾ ವೈವಿಧ್ಯಮಯ ಸಂಸ್ಕೃತಿಯನ್ನ, ರಾಜಕೀಯ, ಆರ್ಥಿಕ, ಸಾಮಾಜಿಕ ವಾತಾವರಣವನ್ನು ಹೊಂದಿದಂತಹ ರಾಷ್ಟ್ರಗಳು. ಸೊ ಹೀಗಾಗಿ ಎಲ್ಲಾ ದೇಶಗಳು ಮತ್ತು ಜಗತ್ತಿನ ಎಲ್ಲ ಜನರ ರಾಜಕೀಯ, ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಗೆ ಗೌರವವನ್ನ ಕೊಡುವುದು ಪರಸ್ಪರ. ಸೊ ಯಾರು ತಮ್ಮ ರಾಜಕೀಯ, ತಮ್ಮ ಸಾಮಾಜಿಕ, ಸಾಂಸ್ಕೃತಿಕ ಒಂದು ಸಂಪ್ರದಾಯವನ್ನ ಇನ್ನೊಬ್ಬರ ಮೇಲೆ ಹೇರೋ ಹಾಗಿಲ್ಲ. ಇನ್ನೊಬ್ಬರ ಸಾಂಸ್ಕೃತಿಕ, ಧಾರ್ಮಿಕ, ಆರ್ಥಿಕ, ಸಾಮಾಜಿಕ ವಿಷಯಗಳನ್ನ ಕೀಳಾಗಿ ಕಾಣುವ ಹಾಗಿಲ್ಲ. ಸೊ ಎಲ್ಲರೂ ಕೂಡ ಈ ವಿಷಯಗಳ ವೈವಿಧ್ಯತೆಗೆ ಪರಸ್ಪರ ಗೌರವವನ್ನು ಕೊಡೋದ್ರ ಮೂಲಕ ಎಲ್ಲರೂ ಸಮೃದ್ಧಿಯುತ ಸಹಬಾಳ್ವೆಯನ್ನ ನಡೆಸುವುದು ಇದರ ಮುಖ್ಯ ಉದ್ದೇಶವಾಗಿತ್ತು, ತತ್ವವಾಗಿತ್ತು. ಸೊ ಇವಿಷ್ಟು ಸುಮಾರು 9 ತತ್ವಗಳನ್ನ ನಾವು ಅಲಿಪ್ತ ನೀತಿಯ ತತ್ವಗಳು ಅಂತ ಹೇಳಿದ್ವಿ ನೋಡಿ. ದೆನ್ ವಾಟ್ ಆರ್ ದಿ ಆನ್ ದಿ ಬೇಸಿಸ್ ಆಫ್ ದೀಸ್ ಪ್ರಿನ್ಸಿಪಲ್ಸ್ ವಾಟ್ ಅಬ್ಜೆಕ್ಟಿವ್ಸ್ ಇಟ್ ಹ್ಯಾಡ್. ಈ ಎಲ್ಲ ತತ್ವಗಳ ಅಡಿಯಲ್ಲಿ ಅಲಿಪ್ತ ನೀತಿ ಯಾವ ಉದ್ದೇಶಗಳನ್ನ ಹೊಂದಿತ್ತು, ವಾಟ್ ಆರ್ ದಿ ಅಬ್ಜೆಕ್ಟಿವ್ಸ್ ಆಫ್ ನಾಮ್ ಅನ್ನೋದನ್ನ ನೋಡೋದಾದ್ರೆ, ನಾಮ್ ಹ್ಯಾಸ್ ಸಾಟ್ ಟು create an independent path in the world politics that would not result in member states becoming pawns in the struggle between the major powers. So ಅತಿ ಮುಖ್ಯ ಉದ್ದೇಶ ಇದೆ. ಸೊ ಇಲ್ಲಿ ಇಡೀ ಜಗತ್ತಿನಲ್ಲಿ ಮೇಜರ್ ಪವರ್ಗಳು ಅಂತ ಏನು ಹುಟ್ಟಿಕೊಂಡಿದ್ವು, ಸುಪ್ರೀಂ ಪವರ್ಸ್ ಅಂತ ಹೇಳಿ ಹುಟ್ಟಿಕೊಂಡಿದ್ವು, ಆ ಒಂದು ಶಕ್ತಿ ಬಣಗಳ ಮಧ್ಯೆ ಈಗ ತಾನೇ ಅಸ್ತಿತ್ವವನ್ನು ಪಡೆದಿರತಕ್ಕಂತಹ ಸದಸ್ಯ ರಾಷ್ಟ್ರಗಳು ದಾಳಗಳಾಗಿ ಚಲಾಯಿಸುವ ಬದಲಿಗೆ ತಮ್ಮದೇ ಆದಂತ ಒಂದು ಸ್ವತಂತ್ರ ಮಾರ್ಗವನ್ನ ರಚಿಸಿಕೊಳ್ಳೋದಕ್ಕೆ ಈ ಅಲಿಪ್ತ ನೀತಿ ಸಹಾಯ ಮಾಡ್ತು, ಆ ಗುರಿಯನ್ನ ಇಟ್ಕೊಂಡಿತ್ತು. Then second objective is it identifies the right of the independent judgment, the struggle against the imperialism and neocolonialism and the use of modernization in relations with the all big powers as the 3 basic elements that have influenced its approach. ನೋಡಿ, 3 ಮುಖ್ಯ ವಿಷಯಗಳಲ್ಲಿ ಏನು ಅಂದ್ರೆ ಯಾವ್ದು ಸಾಮ್ರಾಜ್ಯಶಾಹಿಯ ವಿರುದ್ಧ, ನವ ವಸಾಹತುಶಾಹಿಯ ವಿರುದ್ಧ ಮತ್ತು ಎಲ್ಲಾ ದೊಡ್ಡ ಶಕ್ತಿಗಳ ಜೊತೆಗಿನ ಸಂಬಂಧಗಳಲ್ಲಿ. ಸೊ ಈ 3 ಅಂಶಗಳಲ್ಲಿ ಸ್ವತಂತ್ರವಾದಂತ ತೀರ್ಪಿನ ಹಕ್ಕನ್ನ ಹೊಂದುವುದು ಇದರ ಅತಿ ಮುಖ್ಯ ಉದ್ದೇಶವಾಗಿತ್ತು. ಸೊ ಆ ಮೂಲಕ ಈ ಎಲ್ಲಾ ತರಹದ ಜಾಗತಿಕ ರಾಷ್ಟ್ರಗಳ ನಡುವಿನ ಸಂಬಂಧಗಳನ್ನ ಸಮಾನವಾಗಿ ಹೊಂದುವ ಉದ್ದೇಶವನ್ನ ಇದು ಹೊಂದಿತ್ತು. Then third objective is, at present, an additional goal is facilitating a restricting of the international economic order. ಪ್ರಸ್ತುತ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆ ಪುನರ್ರಚನೆಗೆ ಅನುಕೂಲ ಮಾಡಿಕೊಡುವುದು ಇದರ ಹೆಚ್ಚುವರಿ ಗುರಿಯಾಗಿದೆ. ಯಾಕಂದ್ರೆ ಆಗ ಅಲಿಪ್ತ ನೀತಿ ಅನ್ನೋದು ರಾಜಕೀಯ ವಿಷಯದಲ್ಲಿ, ಸೈದ್ಧಾಂತಿಕ ವಿಷಯದಲ್ಲಿ ಹೆಚ್ಚು ತನ್ನ ಗುರಿಗಳನ್ನ ಹೊಂದಿತ್ತು. ರಾಜಕೀಯವಾಗಿ, ಸೈದ್ಧಾಂತಿಕವಾಗಿ ಅಂತಾರಾಷ್ಟ್ರೀಯ ವ್ಯವಹಾರಗಳಲ್ಲಿನ ಅಪ್ರೋಚ್ ಏನಿದೆಯಲ್ಲ, ಯಾರ ಜೊತೆಗೆ ಸ್ನೇಹ ಸಂಬಂಧವನ್ನು ಹೊಂದಬೇಕು, ಹೊಂದಬಾರ್ದು ಅನ್ನುವ ದೃಷ್ಟಿಯಲ್ಲಿ ಒಂದು ಕಾರ್ಯವನ್ನ ನೀಗಿಸಿದ್ರೆ, ಗುರಿಯನ್ನ ಇಟ್ಟುಕೊಂಡಿದ್ರೆ, ಇತ್ತೀಚೆಗೆ ಪ್ರಸ್ತುತ ಜಗತ್ತಿನಲ್ಲಿ ನಾವೇನು ಇದರ ಒಂದು ಸಮರ್ಥನೆಯನ್ನ ನೋಡುವಾಗ ಮುಂದಿನ ಸೆಷನ್ ನಲ್ಲಿ ದ ರಿಲೆವೆನ್ಸ್ ಆಫ್ ನಾಮ್ ಇನ್ ಟುಡೇಸ್ ಏನು ಈ ಪ್ರಸ್ತುತ ಜಗತ್ತಿನಲ್ಲಿ ಇದರ ಒಂದು ಅಸ್ತಿತ್ವ ಹೇಗಿದೆ ಅನ್ನೋದನ್ನ ನೋಡುವಾಗ ವಿವರವಾಗಿ ಈ ವಿಷಯವನ್ನ ಚರ್ಚಿಸ್ತೇವೆ. ಸೊ ಪ್ರಸ್ತುತ ಇದು ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆಯ ಪುನರ್ರಚನೆಗೆ ಅನುಕೂಲ ಮಾಡಿಕೊಡ್ತಕ್ಕಂತ ಗುರಿಯನ್ನ ಹೊಂದಿದೆ. ಅಂದ್ರೆ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆಯಲ್ಲಿ ಸಾಕಷ್ಟು ಏರುಪೇರುಗಳಿದಾವೆ. ಅಂತವುಗಳನ್ನೆಲ್ಲ ಹೋಗಲಾಡಿಸಿ ಅದರ ಪುನರ್ರಚನೆಗೆ
ಪ್ರಯತ್ನವನ್ನ ಮಾಡುವುದರ ಮೂಲಕ ಆರ್ಥಿಕ ವ್ಯವಸ್ಥೆಯಲ್ಲೂ ಸಹ ಜಗತ್ತಿನ ಬಹಳಷ್ಟು ರಾಷ್ಟ್ರಗಳಿಗೆ ಆಲ್ಮೋಸ್ಟ್ ಸಮಾನ ಸ್ಥಾನಮಾನ ಒದಗಿಸುವ ಒಂದು ಪ್ರಯತ್ನವನ್ನ ಈ ಅಲಿಪ್ತ ನೀತಿಯ ಮೂಲಕ ಮಾಡಲಾಗತ್ತೆ. ಓಕೆ, ಸೊ ಇವಿಷ್ಟು ಈ ಒಂದು ಸೆಷನ್ ನಲ್ಲಿ ಅಲಿಪ್ತ ನೀತಿಯ ಕುರಿತು ಅದರ ಅರ್ಥ, ಅದರ ತತ್ವಗಳು ಮತ್ತು ಅದರ ಉದ್ದೇಶಗಳನ್ನ ಚರ್ಚಿಸಿದ್ವಿ. ನೆಕ್ಸ್ಟ್ ಸೆಷನ್ ನಲ್ಲಿ ಅದರ ಒಂದು ಇವ್ಯಾಲ್ಯೂಯೇಷನ್, ಕ್ರಿಟಿಸಿಸಮ್ ಅಂತ ಕರಿತೀವಿ, ಅದರ ಇದುವರೆಗೂ ಅದರಿಂದ ಏನು ಉತ್ತಮ ಅಂಶಗಳು ಆಗಿದ್ದಾವೆ, ಅದರ ಒಂದು ವೈಫಲ್ಯಗಳು, ಅದರ ಡಿಮೆರಿಟ್ಸ್ ಏನಾಗಿದ್ದಾವೆ, ಮುಂದಿನ ದಿನಗಳಲ್ಲಿ, ಪ್ರಸ್ತುತ ದಿನಗಳಲ್ಲಿ ಅದರ ಒಂದು ರಿಲೆವೆನ್ಸ್, ಸೊ ಅದರ ಒಂದು ಸಮರ್ಥನೆ, ಸೊ ಯಾವ ರೀತಿ ಇವತ್ತಿಗೂ ಪ್ರಸ್ತುತವಾಗಿದೆ ಅದು ಅನ್ನೋದನ್ನ ಇನ್ನು ನೆಕ್ಸ್ಟ್ ಸೆಷನ್ ಅಲ್ಲಿ ವಿ ವಿಲ್ ಡಿಸ್ಕಸ್ ಇನ್ ಡೀಟೇಲ್. ಓಕೆ, ಸೊ ಪ್ರಸ್ತುತ ವಿಷಯಕ್ಕೆ ಯು ಕ್ಯಾನ್ ರೆಫರ್ ದೀಸ್ ಬುಕ್ಸ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷಂಟ್ ಲಿಸ್ನಿಂಗ್.